ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡಿರಿ ಫ್ರೆಂಡ್ಸ್, ನಾನು ಫಿಶ್ ಹುಳಿ ಮುಂಜಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಮೀನಿನ ಹುಳಿ ಸಾರು ಅಂಥೇಳಿ ಹೇಗೆ ಮಾಡೋದಂತ ನೋಡ್ಕೊಡ್ರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್ ಇದು ರೈಸ್ ಜೊತೆ ಮತ್ತು ದೋಸೆ, ಇಡ್ಲಿಗೆ ಎಲ್ಲದ್ರ ಜೊತೆ ನೀವು ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಈ ಮೀನು ಸಾರು ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ನಾನು 1 kg ಫಿಶನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ನೀಟಾಗಿ ವಾಶ್ ಮಾಡಿ ತೊಗೋಬೇಕು. ಇದು ಸ್ಮೆಲ್ ಇರಬಾರ್ದು ಅಂದರೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ಅದು ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ಆವಾಗ ಗ್ರೇವಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿರಿ, ಇಲ್ಲಿ ನಾನು ಮಸಾಲೆಗೆ ಒಂದು ಉಳ್ಳಾಗಡ್ಡಿ, ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, 1-3 ಟೊಮ್ಯಾಟೋನ ತೊಗೊಂಡಿದ್ದೀನಿ, 1-2 ಇಂಚಷ್ಟು ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಮಸಾಲೆ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿ. ಹಾಗೆ ಇಲ್ಲಿ ನಾನು ಡ್ರೈ ಮಸಾಲ ಏನು ಹಾಕ್ತಿದ್ದೀನಿ ಅಂದರೆ, ಒಂದು 4 ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಕಾಳು ಮೆಣಸು, ಧನಿಯಾ, ಜೀರಿಗೆ ಹಾಕೋದ್ರಿಂದ ಸಾರಿನ ಘಮ ಹೆಚ್ಚಾಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಸೇರಿಸಿ ನಾವು ಗ್ರೈಂಡ್ ಮಾಡಿಕೊಂಡು ತೊಗೊಂಬರೋಣ ಮಸಾಲೆನ. ತುಂಬ ಬೇಗನೆ ಆಗುತ್ತೆ, ಮಾಡ್ಕೊಂಡು ನೋಡಿರಿ. ಆಮೇಲೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದು ನೀವು ಒಂದ್ಸರಿ ಈ ರೀತಿ ಮಾಡಿರಿ, ತುಂಬ ರುಚಿಯಾಗಿ ಬರುತ್ತೆ. ಮೀನು ಸಾರು ತಿಂದೇ ಇರೋರು ಸಹಿತ ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಇದು. ಈಗ ಇದನ್ನು ಎಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನೋಡಿರಿ, ಈ ಥರ ನೈಸ್ ಪೇಸ್ಟಾಗಿ ಮಾಡಿಕೊಡ್ರಿ. ಈಗ ಫಿಶ್ ಸಾರು ಮಾಡೋಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡಿ 1-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯಿರಿ ಚೆನ್ನಾಗಿ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ರಿ ಒಗ್ಗರಣೆಗೆ. ಆಮೇಲೆ 1-2 ಹಸಿಮೆಣಸಿನ್ಕಾಯಿ ಹಾಕಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಹಸಿಮೆಣಸಿನ್ಕಾಯಿ, ಕರಿಬೇವು. ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿರಿ, 2 ಕಡೆ ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ. ಆಮೇಲೆ ನೋಡಿರಿ, ಈಗ ನಾವು ಗ್ರೈಂಡ್ ಮಾಡಿ ತಂದಂಥ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಧನಿಯಾ ಕಾಳು, ಜೀರಿಗೆ, ಕಾಳು ಮೆಣಸು, ಕೊತ್ತಂಬರಿ ಎಲ್ಲದನ್ನು ಹಾಕಿ ನಾನು ಗ್ರೈಂಡ್ ಮಾಡಿ ಮಸಾಲೆನ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು 1-2 ನಿಮಿಷ ನೋಡಿರಿ, 1-2 ನಿಮಿಷ ಹೀಗೆ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಹಸಿ ಸ್ಮೆಲ್ ಹೋದರೆ ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿ. ಹಾಗಾಗಿ ಫಸ್ಟೇ ನೀವು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು 1-2 ನಿಮಿಷ ಫ್ರೈ ಮಾಡಿಕೊಳ್ರಿ. ಇವಾಗ ನೋಡಿರಿ, ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ನಾನಿಲ್ಲಿ 3 ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ. ಖಾರ ಕಡಿಮೆ ಇದೆ ನಮ್ಮದು, ಹಾಗಾಗಿ ನಾನಿಲ್ಲಿ 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಇದ್ದವರು 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಸಹಿತ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ. ಇವಾಗ 1 ನಿಮಿಷ ಹೀಗೆ ಸರಿಯಾಗಿ ಫ್ರೈ ಆಗಲಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈಗ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ ಸಹಿತ ಒಳ್ಳೆ ಕಲರ್ ಕೊಡುತ್ತೆ ಗ್ರೇವಿಗೆ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಅದನ್ನು ಹೇಗೆ ಮಾಡೋದಂದರೆ, ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ ಹೋಮ್ ಮೇಡ್ ಗರಂ ಮಸಾಲ ಹೇಗೆ ಮಾಡೋದು ಅಂಥೇಳಿ. ಅದರಲ್ಲಿ ಹೋಗಿ ನೀವು ನೋಡಿಕೊಂಡು ನೀವು ಅದೇ ರೀತಿ ತಯಾರು ಮಾಡಿ ಇಟ್ಕೋಬೋದು. ಎಲ್ಲ ರೆಸಿಪಿಗಳಿಗೂ ಯೂಸ್ ಆಗುತ್ತೆ ಅದು. ಇಲ್ಲಿ ನೋಡಿರಿ, ನಾನು ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ, ಅದರದ್ದು ಪಲ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಿರಿ, ಅಂದರೆ ಪುಲ್ಸು ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅವಾಗ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ಆದರೆ ಚೆನ್ನಾಗಿ ಬರುತ್ತೆ ಫಿಶ್ ಸಾರು, ಹಾಗಾಗಿ ನಾನಿಲ್ಲಿ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. 2
ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನಾನಿಲ್ಲಿ ನೆನೆಯಕ್ಕಿಟ್ಟಿದ್ದೆ, ಅದರದ್ದು ಪಲ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಳ್ರಿ. ನಾವು ಫಿಶ್ ಹಾಕಿಂದ ಕುದಿಸೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಇರೋದಿಲ್ಲ, ಯಾಕಂದರೆ ಫಿಶ್ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಮೊದಲೇ ನೀವು ಗ್ರೇವಿನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಒಂದು 5-10 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡ್ರಿ. ಅಂದರೆ ನಿಮಗೆ ತಿಕ್ನೆಸ್ ಬೇಕಂದರೆ ಸ್ವಲ್ಪನೇ ಆ್ಯಡ್ ಮಾಡಿರಿ, ಇಲ್ಲ ನಮಗೆ ಸ್ವಲ್ಪ ನೀರಾಗಿದ್ದರೆ ನಡೆಯುತ್ತೆ ಸಾಂಬಾರು ಅಂದರೆ ಸ್ವಲ್ಪ ನೀವು ಹೇಗೆ ಊಟ ಮಾಡ್ತೀರೋ ಅದಕ್ಕೆ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಸಾಂಬಾರಿಗೆ. ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು 5 ನಿಮಿಷ. ಫಸ್ಟೇ ನಾವು ಗ್ರೇವಿನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಫಿಶನ್ನು ಹಾಕಬೇಕಾಗುತ್ತೆ. ಫಿಶ್ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಯಾಕಂದರೆ ಅದು ಸ್ಮೂತಾಗಿರೋದ್ರಿಂದ ಫಿಶ್ ಎಲ್ಲ ಒಡೆದೋಗ್ಬಿಟ್ಟು ಚೆನ್ನಾಗಿರಲ್ಲ ಅವಾಗ ತಿನ್ನೋಕ್ಕೆ, ಸಾಂಬಾರು ತುಂಬ ಆಗಿಬಿಡುತ್ತೆ. ಹಾಗಾಗಿ ಫಿಶ್ ಹಾಕೋಕ್ಕಿಂತ ಮೊದಲೇ ಗ್ರೇವಿನ ಚೆನ್ನಾಗಿ ಕುದಿಸ್ಬಿಡಬೇಕು. ಇಲ್ಲಿ ನೋಡಿರಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ನೋಡಿರಿ ಗ್ರೇವಿ ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಯಾಕಂದರೆ ಮೇಲೆ ನೋಡಿರಿ ನಾವು ಒಗ್ಗರಣೆಗೆ ಹಾಕಿದಂಥ ಎಣ್ಣೆ ತೇಲ್ ಬಂದಿದೆ. ಈ ಥರ ಎಣ್ಣೆ ಮೇಲ್ಗಡೆ ಬಂದರೆ ಗ್ರೇವಿ ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ ಅಂತ ಅರ್ಥ. ನೋಡಿರಿ ಸುತ್ತ ಕಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಇಲ್ಲಿ ಇದಕ್ಕೆ ಫಿಶ್ ಪೀಸಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಶನ್ನು ಹಾಕ್ರಿ, ಅಂದರೆ ಎಲ್ಲ ಪೀಸಸ್ಸು ಈಕ್ವಲಾಗಿ ಬಾಯ್ಲ್ ಆಗುತ್ತೆ. ಈಗ ನೋಡಿರಿ ಚೆನ್ನಾಗಿ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿರಿ. ಹಾಕಿದ ತಕ್ಷಣವೇ ನೀವು ಸೌಟ್ ಹಾಕಿ ತಿರುಗ್ಸೋಕೆ ಹೋಗ್ಬೇಡ್ರಿ, ಒಡೆದೋಗ್ಬಿಡುತ್ತೆ ಫಿಶ್ಶು. ಅದ್ರ ಮುಳ್ಳು ಎಲ್ಲ ಸಾರು ತುಂಬ ಆಗಿಬಿಡುತ್ತೆ. ಹಂಗಾಗಿ ಈ ಥರ ನಿಧಾನಕ್ಕೆ ಇದನ್ನು ತಿರುಗಿಸಿ ನಾವು ಕುದಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಕುದ್ರೆ ಸಾಕು, ಫಿಶ್ ಬೇಗನೆ ಬೇಯುತ್ತೆ. ಒಂದು 2 ನಿಮಿಷ ಹಾಕಿದರೆ ನೋಡಿರಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮೀನು ಸಾರು. ಖಂಡಿತ ನೀವು ಕೂಡ ಈ ಸಾಂಬಾರನ್ನ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿರಿ ಈ ಮೆಥಡ್ನಲ್ಲಿ ಒಂದು ಸರಿ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದು ಬಾಯ್ಲಾಗಿ ರೆಡಿಯಾಗಿದೆ. ನೋಡಿರಿ ಇಲ್ಲಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡ್ರಿ, ಸ್ವಲ್ಪ ಕೂಡ ಪೀಸ್ ಕಟ್ ಆಗಿಲ್ಲ. ಇದೇ ಥರ ನೀವು ಕೂಡ ಲೋ ಫ್ಲೇಮ್ ಇಟ್ಕೊಂಡು ಒಂದು 2-3 ನಿಮಿಷ ಕುದಿಸ್ಬಿಟ್ರೆ ಚೆನ್ನಾಗಿ ಫಿಶ್ ಸಾಂಬಾರು ರೆಡಿಯಾಗುತ್ತೆ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಬಿಟ್ಬಿಡೋಣ. ನಾವು ಫಿಶ್ ಸಾಂಬಾರು ಯಾವಾಗಲೇ ಮಾಡಲಿ ನಾವೇನು ಮಾಡಬೇಕಂದ್ರೆ ಊಟಕ್ಕಿಂತ ಮುಂಚೆ ಒಂದು 2-3 ತಾಸು ಬೇಗನೆ ಮಾಡಿಡಬೇಕು. ಆವಾಗ ಫಿಶ್ ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಮಾಡಿದ ತಕ್ಷಣ ಫಿಶ್ ಸಾಂಬಾರು ತಿನ್ನೋದಕ್ಕಿಂತ ಅದನ್ನು ಮಾಡಿ ಒಂದು 2-3 ತಾಸು ಬಿಟ್ಟು ತಿಂದರೆ ಅದೆಲ್ಲ ಉಪ್ಪು ಖಾರ ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರುತ್ತೆ. ಆವಾಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಇದನ್ನು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದು ನೋಡಿರಿ, ಸೂಪರಾಗಿರುತ್ತೆ ಸಾಂಬಾರು. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆದಂಥ ಫಿಶ್ ಸಾಂಬಾರು ಇಲ್ಲಿ ರೆಡಿಯಾಗಿದೆ ನೋಡಿರಿ. ಈ ರೆಸಿಪಿ ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ಬಾಯ್.